ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಂಡೀಪುರದಲ್ಲಿ ಹೆಚ್ಚುತ್ತಿರುವ ಪ್ರವಾಸಿಗರು, ಹೆಚ್ಚುತ್ತಿರುವ ರೆಸಾರ್ಟ್ಗಳು, ಅರಣ್ಯ ನಾಶದ ಭೀತಿ, ಪ್ರಾಣಿ ಸಂಕುಲಕ್ಕೆ ಸಂಕಷ್ಟ. ಬಂಡೀಪುರಕ್ಕೆ ಬರೋ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಇಲ್ಲಿ ಐಷಾರಾಮಿ ರೆಸಾರ್ಟ್ಗಳ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಮೇಲ್ನೋಟಕ್ಕೆ ಇದು ಪ್ರವಾಸೋದ್ಯಮದ ಅಭಿವೃದ್ಧಿ ಅಂತ ಅನಿಸುತ್ತೆ, ಆದರೆ ಇದು ಪ್ರಾಣಿ ಸಂಕುಲಕ್ಕೆ ಮಾರಕವಾಗ್ತಾ ಇದೆ. ಆದರೂ ಸರ್ಕಾರ ಮಾತ್ರ ರೆಸಾರ್ಟ್ಗಳಿಗೆ ಕಣ್ಮುಚ್ಚಿ ಪರ್ಮಿಷನ್ ನೀಡ್ತಾ ಇದೆ. ಕಾಡು ಅಂದರೆ ನಗರದ ಮಂದಿಗೆ ಎಲ್ಲಿಲ್ಲದ ಆಕರ್ಷಣೆ. ಅದಕ್ಕಾಗಿಯೇ ಹಲವಾರು ಜನ ಕಾಡಿಗೆ ಪ್ರವಾಸ ಕೈಗೊಂಡು ಮೋಜು ಮಸ್ತಿ ಮಾಡ್ತಾರೆ. ಇಂಥವರಿಗೆಂದೇ ಅಲ್ಲಿ ಐಷಾರಾಮಿ ರೆಸಾರ್ಟ್ಗಳಿರ್ತವೆ. ಪ್ರವಾಸಿ ತಾಣ ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲೂ ಈ ಥರದ ರೆಸಾರ್ಟ್ಗಳಿಗೆ ಬರವಿಲ್ಲ. ಈಗಾಗಲೇ ಇಲ್ಲಿ ಪ್ರವಾಸಿಗರಿಗೆ ಸಾಕಾಗುವಷ್ಟು ರೆಸಾರ್ಟ್ಗಳನ್ನು ಕಟ್ಟಲಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತಷ್ಟು ಹೊಸ ರೆಸಾರ್ಟ್ಗಳು ತಲೆ ಎತ್ತುತ್ತಿವೆ. ಇಲ್ಲಿನ ಸುಮಾರು 7,000 ಎಕರೆ ರೆವೆನ್ಯೂ ಪ್ರದೇಶದಲ್ಲಿ ಅಕ್ರಮ ರೆಸಾರ್ಟ್ಗಳಿಗೆ ಸರ್ಕಾರ ಅನುಮತಿ ನೀಡಿದ್ದು, ಇದು ಬಂಡೀಪುರ ಅರಣ್ಯಕ್ಕೆ ದೊಡ್ಡ ಆತಂಕ ತಂದೊಡ್ಡಿದೆ. ರೆವಿನ್ಯೂ ಜಾಗದಲ್ಲಿ ಸಹ ಬಹಳಷ್ಟು ಕಾಡಿದೆ. ಈ ಕಾಡುಗಳು ಏನಿದೆ, ಇದು ಬಂಡೀಪುರದಿಂದ ಮುದುಮಲೈ ಮತ್ತು ಸತ್ಯಮಂಗಲಕ್ಕೆ ಪ್ರಾಣಿಗಳು ವಲಸೆ ಹೋಗೋಕ್ಕೆ ಅವಕಾಶ ಮಾಡಿಕೊಡುವಂತಹ ಕಾಡುಗಳು. ಇದು ಇಂಗ್ಲೀಷ್ನಲ್ಲಿ ಏನು ಕಾರಿಡಾರ್ ಅಂತ ಹೇಳ್ತಾರೆ, ಈ ಕಾರಿಡಾರ್ಗಳಿದು. ಈ ಕಾರಿಡಾರ್ ಮಧ್ಯ ರೆಸಾರ್ಟ್ಗಳು ಬರೋದು ಬಹಳಷ್ಟು ತಪ್ಪು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ರೆಸಾರ್ಟ್ ಕಟ್ಟೋದಕ್ಕೆ ಅನುಮತಿ ಇಲ್ಲ. ಹೀಗಾಗಿ ಪ್ರಭಾವಿಗಳು ತಮ್ಮ ರೆಸಾರ್ಟ್ಗಳನ್ನು ರೆವಿನ್ಯೂ ಪ್ರದೇಶದಲ್ಲಿ ಕಟ್ತಾ ಇದ್ದಾರೆ. ಆದರೆ ಈ ಥರದ ರೆಸಾರ್ಟ್ಗಳಿಂದ ಎಕರೆಗಟ್ಟಲೆ ಅರಣ್ಯ ನಾಶವಾಗುವುದಷ್ಟೇ ಅಲ್ಲದೆ ಹುಲಿ, ಚಿರತೆ, ಆನೆಗಳಂತಹ ದೊಡ್ಡ ದೊಡ್ಡ ಪ್ರಾಣಿಗಳ ವಲಸೆಗೂ ಸಂಚಕಾರ ಬರುತ್ತಿದೆ. ಸರ್, ಮೊದಲಿಗೂ ಈಗಲೂ ಭಾಳ ಡಿಫ್ರೆನ್ಸ್ ಇದೆ. ಮೊದಲು ಸಿಕ್ಕಾಪಟ್ಟೆ ಕಾಡಿತ್ತು, ಈಗ ಸಿಕ್ಕಾಪಟ್ಟೆ ಸ್ವಲ್ಪ ರೆಸಾರ್ಟ್ಗಳೆಲ್ಲ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಸ್ವಲ್ಪ ಏನಂದರೆ ರೆಸಾರ್ಟ್ಗಳಿಗೆ ಸ್ವಲ್ಪ ಜಾಗಗಳು ಕೊಡಲಿಲ್ಲ ಅಂದರೆ ಇನ್ನೂ ಕಾಡು ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲ ಅದಂತೂ ಇರೋದೇ ರೆಸಾರ್ಟ್ ಎಲ್ಲ ಕೊಟ್ಟವ್ರೆ. ರೆಸಾರ್ಟ್ಗಳಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಎದುರಾದರೂ ಸರ್ಕಾರ ಮತ್ತಷ್ಟು ರೆಸಾರ್ಟ್ಗೆ ಅನುಮತಿ ನೀಡುತ್ತಿರೋದು ಮಾತ್ರ ವಿಪರ್ಯಾಸ. ಕಾಡಿನ ಮಧ್ಯೆ ರೆಸಾರ್ಟ್ ಬರ್ತಿರೋದು ಬಂಡೀಪುರ ಅಭಯಾರಣ್ಯಕ್ಕೆ ಇರುವ ಆತಂಕಗಳಲ್ಲಿ ಒಂದು. ಈಗಾಗಲೇ ಸಾಕಷ್ಟು ರೆಸಾರ್ಟ್ಗಳನ್ನು ಕಾಡಿನ ಮಧ್ಯೆ ನಿರ್ಮಿಸಲಾಗಿದೆ. ಇದರ ಬೆನ್ನಲ್ಲೇ ಇನ್ನಷ್ಟು ರೆಸಾರ್ಟ್ಗಳಿಗೆ ಸರ್ಕಾರ ವಿವೇಚನೆ ಇಲ್ಲದೆ ಅನುಮತಿ ನೀಡಿದೆ. ಹೀಗಾದರೆ ಕಾಡು ಬೇಗ ನಾಶ ಆಗೋದ್ರಲ್ಲಿ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಏಣನ್ ಜೊತೆ ಮಸೂದ್.